Exercise 11.4 first question. ಇಲ್ಲಿ ಏನ್ ಕೇಳ್ತಾ ಇದಾರೆ ನೋಡ್ರಿ, ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ whose radius is. ಓಕೆ, ಫಸ್ಟ್ ಕ್ವಶನ್ ಅಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಬೇಕು. ಓಕೆ, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 4/3 ಪೈ ಆರ್ ಕ್ಯೂಬ್ ಅಂತ ಗೊತ್ತು. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 4/3 ಪೈ ವ್ಯಾಲ್ಯೂ ಬಂದ್ಬಿಟ್ಟು 22/7, ಆರ್ ಕ್ಯೂಬ್ ರೇಡಿಯಸ್ ಬಂದ್ಬಿಟ್ಟು 7. ಸೊ 3 ಟೈಮ್ಸ್ ಬರ್ತೀನಿ, 7 3 ಟೈಮ್ಸ್. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 7 ಕ್ಯಾನ್ಸಲ್ ಆಯ್ತು. ಓಕೆ, ಇನ್ ಮುಂದೆ ಏನು ಕ್ಯಾನ್ಸಲ್ ಆಗಲ್ಲ. ಸೊ ಏನಾಗುತ್ತೆ ನೋಡ್ರಿ, 22 4 ಏನಾಗುತ್ತೆ 88 ಆಗುತ್ತೆ ಇಂಟು, ಓಕೆ 7 into 7 ಹೋಲ್ ಡಿವೈಡೆಡ್ ಬೈ 3. ಸೊ ಇವಾಗ ಏನಾಗುತ್ತೆ 7 8 ಜಾ 56 5 ಕ್ಯಾರಿ, ಮತ್ತೆ 7 8 ಜಾ 56 ಪ್ಲಸ್ 5 ಎಷ್ಟಾಗುತ್ತೆ 616 ಆಗುತ್ತೆ. ಓಕೆ, ಇಂಟು 7. ಓಕೆ, ಈಗ ನಾವು ಜಸ್ಟ್ 88 ಇಂಟು 7 ಮಾಡಿದ್ವಿ. ಓಕೆ, ಸೊ ಈಗ ಮತ್ತೆ ಇಂಟು 7 ಮಾಡ್ಬೇಕು. ಈಗ ಏನಾಗುತ್ತೆ ನೋಡ್ರಿ, 7 6 ಜಾ 42 4 ಕ್ಯಾರಿ, 7 1 ಜಾ 7 7 ಪ್ಲಸ್ 4 11. ಓಕೆ, 1 ಕ್ಯಾರಿ, 7 6 ಜಾ 42 42 ಪ್ಲಸ್ 1 43 4 3 1 2 ಡಿವೈಡೆಡ್ ಬೈ 3. ಓಕೆ, 4 3 1 2 ನ 3 ಇಂದ ಡಿವೈಡ್ ಮಾಡೋಣ. 3 1 ಜಾ 3, 4 ಅಲ್ಲಿ 3 ಹೋದ್ರೆ 1, ಈ 3 ಕೆಳಗಡೆ ಬರುತ್ತೆ. ಓಕೆ, 3 4 ಜಾ 12. ಓಕೆ, 13 ಅಲ್ಲಿ 12 ಹೋದ್ರೆ 1. ಓಕೆ, ಮತ್ತೆ ಈ 1 ಕೆಳಗಡೆ ಬರುತ್ತೆ. ಓಕೆ, ಮತ್ತೆ 3 3 ಜಾ 9, 11 ಅಲ್ಲಿ 9 ಹೋದ್ರೆ 2. ಓಕೆ, ಈ 2 ಕೆಳಗಡೆ ಬರುತ್ತೆ. ಆಮೇಲೆ 3 7 ಜಾ 21, 22 ಅಲ್ಲಿ 1 ಹೋದ್ರೆ 1. ಸೊ ಇದು ಬಂದ್ಬಿಟ್ಟು ಏನು, ಕೋಶೆಂಟು, ಇದು ಬಂದ್ಬಿಟ್ಟು ರಿಮೈಂಡರು, ಇದು ಬಂದ್ಬಿಟ್ಟು ಡಿವೈಸರ್. ಸೊ ನಾವು ಯಾವ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ ಕ್ಯೂ ಆರ್ ಬೈ ಡಿ. ಸೊ ಇದನ್ನ ಕ್ಯೂ ಆರ್ ಬೈ ಡಿ ನಾಗ ಬರೆದ್ರೆ ಏನಾಯ್ತು 1437, ರಿಮೈಂಡರ್ ಬಂದು 1 ಬೈ ಡಿವೈಸರ್ ಬಂದು 3, 1437 1/3. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಅವರು ರೇಡಿಯಸ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇವಾಗ ಏನು ವಾಲ್ಯೂಮ್ ಸೆಂಟಿಮೀಟರ್ ಕೊಟ್ರೆ ನಾವು ಎದ್ರಾಗ ಬರಿಬೇಕು, ವಾಲ್ಯೂಮ್ ನ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರ್. ಎಷ್ಟು 1437 1/3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಫಸ್ಟ್ ಆನ್ಸರ್ ಏನು 1437 1/3 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಓಕೆ, ಈಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು 0.63 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ವಾಲ್ಯೂಮ್ ಕಂಡಿಡಿಯೋಣ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 4/3 ಪೈ ಆರ್ ಕ್ಯೂಬ್. ಓಕೆ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 4/3 ಪೈ ವ್ಯಾಲ್ಯೂ ಬಂದ್ಬಿಟ್ಟು ಏನು 22/7. ಓಕೆ, ರೇಡಿಯಸ್ ಬಂದ್ಬಿಟ್ಟು ಏನಿದೆ 0.63 ಇಂಟು 0.63 ಇಂಟು 0.63. ಓಕೆ, ಈಗ 3 ಇಂದ ಕ್ಯಾನ್ಸಲ್ ಮಾಡಿದ್ರೆ 3 0 ಜಾ 3 2 ಜಾ 3 1 ಜಾ. ಓಕೆ, ಈಗ 7 ಇಂದ ಕ್ಯಾನ್ಸಲ್ ಮಾಡಿದ್ರೆ 7 0 ಜಾ 0. ಓಕೆ, 7 ಟೇಬಲ್ ಅಲ್ಲಿ 6 ಹೋಗಲ್ಲ. ಸೊ ಏನ್ ಮಾಡ್ತೀನಿ 0 ಹಾಕ್ತೀನಿ, ಅವಾಗ ಇದು 63 ಆಗುತ್ತೆ. 7 9 ಜಾ 63. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 22 4 ಜಾ ಎಷ್ಟು 88 ಇಂಟು 0.21 ಇಂಟು 0.09 ಇಂಟು 0.63. ಓಕೆ, ಫಸ್ಟ್ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬಿಡೋಣ. ಸೊ ಅವಾಗ ಏನಾಯ್ತು 88 ಇಂಟು, ಓಕೆ 9 ಇಂದ ಮಲ್ಟಿಪ್ಲೈ ಮಾಡೋಣ. 9 1 ಜಾ 9, 9 2 ಜಾ ಏನಾಗುತ್ತೆ 9 2 ಜಾ 18, 1 ಕ್ಯಾರಿ, 9 0 ಜಾ 0, 0 ಪ್ಲಸ್ 1 1. ಓಕೆ, ಈಗ ನೀವು ನೋಡಿದ್ರೆ 1 2 ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ ಕೂಡ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಟೋಟಲ್ 4 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಇಲ್ಲೊಂದು ನಂಬರ್ ಬರ್ದ್ಬಿಟ್ಟು ಅಲ್ಲಿ ಪಾಯಿಂಟ್ ಇಡ್ಬೇಕು. ಸೊ ನಥಿಂಗ್ ಬಟ್ 0.0189 ಆಯ್ತು ಇಂಟು 0.63. ಓಕೆ, ಈಗ ನಾವೇನ್ ಮಾಡೋಣ 88 ಇಂಟು 0.0189 ಮಾಡೋಣ. ಫಸ್ಟ್ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 8 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 8 9 ಜಾ 72, 8 8 ಜಾ 64, 64 ಪ್ಲಸ್ 7 ಎಷ್ಟಾಗುತ್ತೆ 71 ಆಗುತ್ತೆ. ಓಕೆ, 8 1 ಜಾ 8, 8 ಪ್ಲಸ್ 7 15 ಆಯ್ತು.
ಓಕೆ 1 8 0 0 0 ಪ್ಲಸ್ 1 1 ಆಯ್ತು 8 0 0 ಓಕೆ ಈಗ ಪ್ಲಸ್ ಈಗ ಮತ್ತೆ 8 ಇಂದ ಮಲ್ಟಿಪ್ಲೈ ಮಾಡೋ ಅದೇ ಬರುತ್ತೆ ಸೊ 2 1 5 1 ಬರುತ್ತೆ ಓಕೆ ಈಗ 2 1 ಪ್ಲಸ್ 2 3 5 ಪ್ಲಸ್ 1 6 5 ಪ್ಲಸ್ 1 6 1 ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು 1 2 3 4 4 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಓಕೆ ಸೊ ಎಷ್ಟು ಬಂತು 1.6632 ಬಂತು ಇಂಟು ಈಗ ಉಳಿದಿರೋದ್ ನಂಬರ್ ಏನು 0.63 ಓಕೆ ಸೊ ಏನ್ ಮಾಡೋಣ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ ಇವರಿಬ್ಬರು ಮಲ್ಟಿಪ್ಲೈ ಮಾಡೋಣ 1.6632 ಇಂಟು 0.63 ಮಲ್ಟಿಪ್ಲೈ ಮಾಡೋಣ 3 2 6 3 3 9 3 6 18 3 6 18 plus 1 19 3 1 3 3 plus 1 4 ಆಯ್ತು ಪ್ಲಸ್ 6 2 12 6 3 18 18 plus 1 19 6 6 36 36 plus 1 37 3 carry 6 6 36 plus 3 39 6 1 6 6 plus 3 9 ಆಯ್ತು ಪ್ಲಸ್ ಪ್ಲಸ್ ಓಕೆ ಈಗ 0 ಮಲ್ಟಿಪ್ಲೈ ಮಾಡಿದ್ರೆ 0 ನೇ ಬರುತ್ತೆ 3 4 5 ಓಕೆ ಏನಾಯ್ತು 6 9 plus 2 11 9 plus 1 10 10 plus 8 18 ಆಯ್ತು 9 plus 1 10 10 plus 7 17 ಆಯ್ತು 9 plus 1 10 10 plus 1 4 14 ಆಯ್ತು 9 plus 1 10 ಆಯ್ತು ಓಕೆ ಈಗ ನೀವು ನೋಡಿದ್ರೆ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಇಲ್ಲಿ 1 2 ಇಲ್ಲಿ ಎಷ್ಟಿದೆ 1 2 3 4 ಸೊ ಇಲ್ಲಿ 2 ಇಲ್ಲಿ 4 ಅಂದ್ರೆ 6 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು 1 2 3 4 5 6 ಓಕೆ ಇದು 3 ನಂಬರ್ಸ್ ಇದು 3 ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಸೊ ಆನ್ಸರ್ ಎಷ್ಟು ಬರುತ್ತೆ 1.047816 ಬರುತ್ತೆ ಅವ್ರು ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ ಸೊ ಅವ್ರು ಮೀಟರ್ ಕೊಟ್ರೆ ನಾವು ವಾಲ್ಯೂಮ್ ಎದ್ರಾಗ ಬರೀಬೇಕು ಮೀಟರ್ ಕೊಟ್ರೆ ಮೀಟರ್ ಕ್ಯೂಬ್ ಅಂತ ಬರೀಬೇಕು ಓಕೆ ಅವ್ರು ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು ಇದು ಬಂದ್ಬಿಟ್ಟು ಇದ್ರ ಆನ್ಸರ್ ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ ಸೊ ನಾನು ಇದು ಅರೇಂಜ್ ಮಾಡ್ತೀನಿ ಒಂದ್ ನಿಮಿಷ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ